ಜನರಲ್ಲಿ ಎಷ್ಟು ಜನ ಅರ್ಹರಿದ್ದಾರೆ ಅಂತ ಅನಿಸ್ತಿದೆ ತಮಗೆ? ಯಾರು ಅರ್ಹರು ಇಲ್ಲ ಅಂತ ನಾನು ಹೇಳಲ್ಲ. ಜನ ಅವ್ರನ್ನ ಆಯ್ಕೆ ಮಾಡಿದ್ಮೇಲೆ ಒಂದು ಆಡಳಿತ ಪಕ್ಷದ ಸದಸ್ಯರಾಗಿದ್ಮೇಲೆ ಎಲ್ಲರಿಗೂ ಅರ್ಹತೆ ಇದೆ. ಅಲ್ಲ, ಪಕ್ಷ ಇಷ್ಟೇನು ಇಂಪಾರ್ಟೆಂಟ್ ಅಲ್ವಾ ಅರ್ಹತೆಗೆ? ಅದು ಯಾವ ರೀತಿಯ ಅಳತೆಗಳನ್ನ ಇಟ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಬರುವಂಥ ದಿನಗಳಲ್ಲಿ ಅದನ್ನು ಸುದೀರ್ಘವಾಗಿ ಅಧ್ಯಯನ ಮಾಡಿ ನಂತರ ನನ್ನ ಸ್ಪಷ್ಟವಾದಂಥ ಪ್ರತಿಕ್ರಿಯೆಯನ್ನು ನಾನು ಮಾಧ್ಯಮದ ಜೊತೆಗೆ ಹಂಚ್ಕೊತೀನಿ. ಡೆಲ್ಲಿಗೆ ಹೋಗಿ ಲಾಬಿ ಮಾಡಲಿಲ್ಲ, ಅದೇ ಇದಾಯ್ತಾ? ಡೆಲ್ಲಿಗೆ ತಾವು ಹೋಗ್ಲೂ ಇಲ್ಲ, ಲಾಬಿ ಮಾಡಲೇ ಇಲ್ಲ? ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ನಾನಾದರೂ ಈಗಲೂ ಅದೇ ಅಂತೀನಿ. ಅಲ್ಲ, ನಿಮಗಿಲ್ವೋ ಪಕ್ಷಕ್ಕಿಲ್ವೋ? ಪಕ್ಷಕ್ಕೆ ಯಾರಿಂದ ಕೆಲಸ ತಗೋಬೇಕು ಅನ್ನೋದು ಅವರು ಗುರುತಿಸ್ಬೇಕಾಗಿದ್ದಂಥದ್ದು. ಇಲ್ಲಿ ನಡೆದಿರುವಂತಹ ಅನೇಕ ಕೈಚಳಕಗಳು ನಾವು ಅದರಲ್ಲಿ ನಾವು ಯಾವತ್ತೂ ಭಾಗಿಯಾಗಲ್ಲ. ಪಕ್ಷದ ವರಿಷ್ಠರ ಮೇಲೆ ನನ್ನ ನಂಬಿಕೆ ಇತ್ತು. ಆ ನಂಬಿಕೆ ಎಲ್ಲ ಒಂದು ಕಡೆಗೆ ಹುಸಿಯಾಗಿದೆ. ಯಾರೋ ಒಬ್ಬರಿಂದ ತಪ್ಪು ಅಂತ ಅನ್ನಿಸ್ತದೆ ಅಥವಾ ಪಾರ್ಟಿಯಿಂದಲೇ ತಪ್ಪು ಅನ್ನಿಸ್ತದೆ? ಪಕ್ಷದಿಂದ ಅನ್ಯಾಯ ಆಗಿದೆ ಅಂತ ನಾನು ನೇರವಾಗಿ ಹೇಳೋಕ್ಕಾಗಲ್ಲ. ಯಾರ ಕೈವಾಡ ಇದೆ ಅನ್ನೋದು ಇಲ್ಲಿ ಬಹಿರಂಗ ಆಗುತ್ತೆ, ನಂತರ ನಾನು ಮಾತಾಡ್ತೇನೆ. ಅಲ್ಲ, ಈಗ ಇದನ್ನೇ ರಿಪೋರ್ಟ್ ಏನು ಹೈಕಮಾಂಡ್ ಮಾತಾಡ್ತೀರಾ ಏನು ಅಂತ? ಮಾತಾಡ್ತೇನೆ. ನಾನು ಎಲ್ಲಿಗೂ ಯಾರಿಗೂ ಅಡ್ಡಿ ಅಂತೂ ಬರಲ್ಲ. ಬರುವಂಥ ದಿನಗಳಲ್ಲಿ ನನ್ನ ಸ್ಪಷ್ಟವಾದಂಥ ನಿಲುವು, ವರಿಷ್ಠರಿಗೆ ಏನು ಮಾತಾಡಬೇಕು, ರಾಜ್ಯದ ನಾಯಕರುಗಳಿಗೆ ಏನು ಮಾತಾಡಬೇಕು ಮಾತಾಡ್ತೀನಿ. ಮೈಸೂರು ನಾಯಕರಿಂದ ತಪ್ಪಿದೆ ಅಂತನಾ ಅಥವಾ ಬೆಂಗಳೂರು ಡೆಲ್ಲಿ? ನಾನು ನಮ್ಮ ಪಕ್ಷದ ನಾಯಕರು ಅಂತ ಹೇಳ್ತೀನಿ, ಅವ್ರು ಯಾವ ಭಾಗದವರು ಅಂತ ಹೇಳಲ್ಲ. ನಂತರ ಅದು ಬಹಿರಂಗ ಆಗುತ್ತೆ. ಒಟ್ಟು ಅಲ್ಲಿಗಂತೂ ಕ್ಲಾರಿಟಿ ಇದೆ ತಮಗೆ? ಯಾರಿಂದ ಬಹಳ ಕ್ಲಾರಿಟಿ ಇದೆ. ಯಾರಿಂದ ತಪ್ಪು ಅಂತ? ಯಾವುದೇ ರೀತಿಯಲ್ಲಿ ದಾರಿ ತಪ್ಪುವಂಥದ್ದಲ್ಲ. ಸ್ಪಷ್ಟವಾದಂಥ ಮಾಹಿತಿಯೊಂದಿಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಅಲ್ಲ, ಅದೇ ನಾಯಕರುಗಳಿಂದ ತಪ್ಪು ಅಂತ ಕ್ಲಾರಿಟಿ ಇದೆ ತಮಗೆ, ಹೈಕಮಾಂಡ್ ಇಂದ ಅಲ್ಲ? ಇಲ್ಲ. ಓಕೆ, ಹಂಗಿದ್ರು ಕೂಡ ಯಾಕೆ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಲಿಲ್ಲ? ಸರಿಪಡಿಸ್ಕೊಳ್ಳುವಂಥದ್ದು ನೋಡಿ, ಒಂದೇ ಕುಟುಂಬದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಏನು ನಡೆದಿದೆ ವಿದ್ಯಮಾನಗಳು, ಇದು ಎಲ್ಲವೂ ಸರಿ ಅಂತ ಯಾರೂ ಒಪ್ಕೊಳ್ಳೋಕೆ ಸರಿ ಇಲ್ಲ. ಹೈಕಮಾಂಡ್ ಹೆಂಗೆ ಕೇಳ್ತು ನಿಮ್ಮ ವಿರುದ್ಧದ ಆ ಮಾತನ್ನ ಅಂತ? ಅವರ ಮೇಲೆ ಯಾವ ಒತ್ತಡ ಆಗ್ತರೋ. ಈಗ ಒಂದು ಕಡೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಡಳಿತ ಕೇರಳ ಮೂಲದವರು, ಕೇರಳದಲ್ಲಿ ಪ್ರವಾಹ, ಮಳೆ ಮತ್ತು ಆಸ್ತಿ ಪಾಸ್ತಿ ಪ್ರಾಣಹಾನಿ ಆಗ್ತಾ ಇರುವಂಥದ್ದು, ಆ ಒತ್ತಡ ಅಲ್ಲಿದೆ. ಕರ್ನಾಟಕದಲ್ಲಿ ಬರದ ಒಂದು ಪರಿಸ್ಥಿತಿ ಛಾಯಾ ನಮ್ಮ ಮುಂದೆ ಇದೆ. ಹಾಗಾಗಿ ನಾನು ನಂಬಿರುವಂಥ ನಾಯಕರು ಬೇರೆ ಬೇರೆ ಕಾರ್ಯಗಳಲ್ಲಿ ಬ್ಯುಸಿ ಆದಂತಹ ಕಾರಣದಿಂದ ಯಾರು ದಾರಿ ತಪ್ಪಿಸಿದ್ದಾರೆ, ಅವರ ಮಾತಿಗೆ ಯಾರು ಮಣೆ ಹಾಕಿದ್ದಾರೆ ಅನ್ನೋದನ್ನು ಎಲ್ಲವೂ ಬಹಿರಂಗ ಆಗುತ್ತೆ. ಇದು ಚಾಡಿ ಹೇಳಿರೋದ ದಾರಿ ತಪ್ಪಿಸಿರೋದ? ಚಾಡಿ ಹೇಳುವಂಥದ್ದಕ್ಕೆ ನನ್ನ ಮೇಲೆ ಯಾರು ಏನು ಸಾಬೀತು ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಏನು ನನ್ನ ನಂಬಿಕೆ ಇತ್ತು ಆ ನಂಬಿಕೆಗೆ ಹುಸಿಯಾಗಿದೆ. ಮುಂದಿನ ಹೆಜ್ಜೆ ನನಗೆ ರೂಪ ಕೊಟ್ಟಂಥ 6 ಬಾರಿ ರೂಪ ಕೊಟ್ಟಂಥ ನನ್ನ ಜನ, ಅವರ ಏನು ಭಾವನೆಗಳಿದೆ ಅದಕ್ಕೆ ನಾನು ಸ್ಪಂದಿಸುವಂಥ ಕೆಲಸ ಮಾಡ್ತೇನೆ. ಅಲ್ಲ, ಯಾಕೆಂದರೆ ನಾನು ನೇರವಾಗಿ ಕೇಳ್ತೀನಿ, ನೀವು ಹೇಳಲ್ಲ, ನಮಗೆ ಗೊತ್ತಿದೆ. ತನ್ವೀರ್ ಸೇಠ್ ಮಿನಿಸ್ಟರ್ ಆದರೆ ನಮ್ಗೆ ಯಾರಿಗೂ ತೊಂದರೆ ಆಗುತ್ತೆ ಅನ್ನುವಂಥ ಮನೋಭಾವಗಳು ನಾಯಕರಲ್ಲಿರುವಂಥದ್ದು ಅಥವಾ ಏನು ಅಂತ ನೋಡಿ. ಒಂದು, ನನಗೆ ಕೊಟ್ಟಂಥ ಯಾವುದೇ ಜವಾಬ್ದಾರಿ ನಿಷ್ಪಕ್ಷಪಾತವಾಗಿ ಅದನ್ನು ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಬಂದಿದ್ದೇನೆ. ಕೆಲವು ನಾಯಕರಿಗೆ ಇವನಿಗೆ ಅಧಿಕಾರ ಕೊಟ್ಟಾಗ ಯಾರ ಮಾತು ಕೇಳಲ್ಲ, ಇವನ ಮನಸ್ಸು ಬಂದಂಗೆ ಮಾಡ್ತಾನೆ ಅನ್ನೋದು ಒಂದು ಭಾವನೆ ಇರಬಹುದು. ಆದರೆ ನನಗೆ ಕೊಟ್ಟಂತಹ ಜವಾಬ್ದಾರಿ ಯಾವ ಇಲಾಖೆ ಕೊಡ್ತಾರೆ ಅದನ್ನು ನಿಷ್ಠೆ ಪ್ರಾಮಾಣಿಕತೆಯಿಂದ ನಡೆಸುವಂಥದ್ದಕ್ಕೆ ಮುಂದಾಗಿದ್ದವನು. 2 ಬಾರಿ ನಾನು ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಸೊ ಆ ಕಾರಣದಿಂದ ನನ್ನ ಜನರ ಭಾವನೆಗಳೇನಿದೆ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಬರುವಂಥ ದಿನಗಳಲ್ಲಿ ಮಾಡ್ತೀನಿ.